ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರುತ್ತೇನೆ. ಇವತ್ತು ಸೆಕೆಂಡ್ PUC ಇಂಗ್ಲೀಷಲ್ಲಿ ಫಸ್ಟ್ ಲೆಸನ್ ಇತ್ತು, ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂತಕ್ಕಂಥದ್ದು. ಸೊ ಈ ಪಾಠದ ಕನ್ನಡದಲ್ಲಿ ಸಾರಾಂಶವನ್ನು ನೋಡ್ಕೊಂಡು ಬರೋಣ. ಇದರ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಅಪ್ಲೋಡನ್ನು ಮಾಡ್ತೀನಿ. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ, ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ನೋಡೋಣ ರೋಮಿಯೋ ಜೂಲಿಯಟ್ ಪಾಠದ ಕನ್ನಡದ ಸಾರಾಂಶ ಏನಿದೆ ಅಂತ. ಅಮರ ಪ್ರೇಮಿ ರೋಮಿಯೋ ಮತ್ತು ಜೂಲಿಯಟ್ ಆಂಗ್ಲ ಸಾಹಿತ್ಯದಲ್ಲಿ ಶೇಕ್ಸ್ಪಿಯರ್ ಹೆಸರು ಕೇಳದವರೇ ಇಲ್ಲ. ಆತ 37 ನಾಟಕಗಳನ್ನು ಮತ್ತು 154 ಸುನೀತಗಳನ್ನು ಬರೆದಿರುತ್ತಾನೆ. ಸ್ನೇಹ ಮತ್ತು ಪ್ರೀತಿ ಆತನ ಕೃತಿಯ ಮೂಲ ವಸ್ತುವಾಗಿದೆ. ಆತನ ಹೆಸರಾಂತ ನಾಟಕ ರೋಮಿಯೋ ಮತ್ತು ಜೂಲಿಯಟ್ ದುರಂತ ನಾಟಕವಾದರೂ ಎಲ್ಲರ ಮನದಾಳದಲ್ಲಿ ಜೀವಂತವಾಗಿದೆ. ಬಹುಶಃ ಪ್ರೀತಿಗೆ ಕೊಡುವ ಉದಾಹರಣೆ ರೋಮಿಯೋ ಮತ್ತು ಜೂಲಿಯಟ್. ವೆರೋನಾದಲ್ಲಿ 2 ಮನೆತನಗಳಿದ್ದವು, ಕ್ಯಾಪಿಲೆಟ್ಸ್ ಮತ್ತು ಮಾಂಟಿಗು. ಕುಟುಂಬಗಳು ಇವರಿಬ್ಬರಲ್ಲಿ ಪರಸ್ಪರ ವೈಷಮ್ಯವಿದ್ದಿತ್ತು. ಒಂದು ದಿನ ಕ್ಯಾಪಿಲೆಟ್ಸ್ ವಂಶದ ಮುಖ್ಯಸ್ಥನು ವಿಶೇಷ ಔತಣಕೂಟವನ್ನು ಏರ್ಪಡಿಸುತ್ತಾನೆ. ಆ ಔತಣಕೂಟದಲ್ಲಿ ರೋಮಿಯೋ ವೇಷ ಮರೆಸಿಕೊಂಡು ಆಗಮಿಸುತ್ತಾನೆ. ರೋಮಿಯೋ ಮಾಂಟಿಗು ಕುಟುಂಬಕ್ಕೆ ಸೇರಿದವ. ಆ ಔತಣಕೂಟದಲ್ಲಿ ರೋಸಾಲಿನ್ ಎಂಬ ಯುವತಿಯನ್ನು ಭೇಟಿಯಾಗಲು ರೋಮಿಯೋ ಬಂದಿರುತ್ತಾನೆ. ಆದರೆ ಅಲ್ಲಿ ಜೂಲಿಯಟ್ ನೃತ್ಯವನ್ನು ಗಮನಿಸುತ್ತಾನೆ. ಅವಳನ್ನು ನೋಡಿದ ತಕ್ಷಣವೇ ಪ್ರೇಮಾಂಕುರವಾಗುತ್ತದೆ. ಅವಳ ಅಪ್ರತಿಮವಾದಂಥ ಸೌಂದರ್ಯವನ್ನು ಮತ್ತು ನಂತರ ಜೂಲಿಯಟ್ ರೋಮಿಯೋನನ್ನು ನೋಡಿದಾಗ ಪ್ರೀತಿಯಲ್ಲಿ ಅನುರಕ್ತಳಾಗುತ್ತಾಳೆ. ಅವಳು ಸಹ ತನ್ನ ಪ್ರಿಯತಮನನ್ನು ಕುರಿತು ಹೇಳುವ ಮಾತುಗಳಿವೆ. ಇವರಿಬ್ಬರ ಪ್ರೇಮ ಅಮರ, ಶಾಶ್ವತ, ನಿತ್ಯ, ನೂತನ. ರೋಮಿಯೋ ಜೂಲಿಯಟಳ ಚೆಲುವನ್ನು ಕಂಡಾಗ ಸೂರ್ಯನ ಬೆಳಕು ಸಹ ನಿಸ್ತೇಜವೆನಿಸುತ್ತದೆ. ಪ್ರಖರವಾದ ಪಂಜು ಇನ್ನೂ ಪ್ರಖರವಾಗಿ ಉರಿಯಲು ಜೂಲಿಯಟಳ ಸೌಂದರ್ಯವೇ ಕಾರಣ. ಆತನ ಮನಸ್ಸು ಅವಳನ್ನು ನೋಡಲು ಕಾತುರವಾಗುತ್ತದೆ. ಹಾಗೆಯೇ ವರ್ಣಿಸುತ್ತಾ ಅವಳ ಚೆಲುವು ನಕ್ಷತ್ರಗಳಂತೆ ಹೊಳೆಯುತ್ತದೆ. ಆಫ್ರಿಕಾ ದೇಶದ ಮಹಿಳೆ ಹೊಳೆಯುತ್ತಿರುವ ಹಾರವನ್ನು ಧರಿಸಿದಾಗ ಹೇಗೆ ಹಾರವೂ ಹೊಳೆಯುತ್ತದೆಯೋ ಹಾಗೆಯೇ ಅವಳ ಸೌಂದರ್ಯ ಹೊಳೆಯುತ್ತಿರುತ್ತದೆ. ಕಾಗೆಗಳ ಹಿಂಡಿನಲ್ಲಿ ಬಿಳಿಯ ಪಾರಿವಾಳವು ಎದ್ದು ಕಾಣುವಂತೆ ಅವಳ ಸೌಂದರ್ಯ ಹೊಳೆಯುತ್ತಿರುತ್ತದೆ. ಸೌಂದರ್ಯಮತಿಯರ ಮಧ್ಯೆಯೂ ಅವಳ ಸೌಂದರ್ಯವನ್ನು ಗುರುತಿಸಬಹುದಾಗಿದೆ, ಏಕೆಂದರೆ ಅವಳ ಸೌಂದರ್ಯ ವಿಶೇಷವಾದದ್ದು, ಭೂಮಿಯ ಮೇಲೆ ವಿಶೇಷವಾದದ್ದು. ಇಂತಹ ಸುಂದರ ಯುವತಿಯನ್ನು ತಾನು ಕಂಡಿಯೇ ಇಲ್ಲ. ಈ ನೃತ್ಯ ಮುಗಿದಾಗ ತಾನೂ ಅವಳನ್ನು ಭೇಟಿಯಾಗಿ ಅವಳ ಕೈ ಸ್ಪರ್ಶಿಸಿ ತನ್ನ ಒರಟಾದ ಕೈಗಳನ್ನು ಪವಿತ್ರ ಮಾಡಿಕೊಳ್ಳಬೇಕೆಂದು ನಿರ್ಧರಿಸುತ್ತಾನೆ. ಜೂಲಿಯಟ್ಟಳ ಚೆಲುವು ಪ್ರತಿದಿನ ನೋಡುವಂತಹುದಲ್ಲ, ವಿಶೇಷ ಸಂದರ್ಭದಲ್ಲಿ ಕಾಣುವಂತಹದ್ದು. ಇಂತಹ ಸೌಂದರ್ಯವತಿಯನ್ನು ತಾನು ನೋಡಿಯೇ ಇಲ್ಲವೆಂದು ಹೇಳುತ್ತಾನೆ. ಜೂಲಿಯಟ್ಟಳು ರೋಮಿಯೋನ ಆಗಮನಕ್ಕಾಗಿ ಅಂತಃಪುರದಲ್ಲಿ ಕಾಯುತ್ತಿರುತ್ತಾಳೆ. ರಾತ್ರಿ ಬರುವುದಾಗಿ ರೋಮಿಯೋ ಹೇಳಿರುತ್ತಾನೆ. ಆ ರಾತ್ರಿಯನ್ನೇ ಬೇಗ ಬಾ ಎಂದು ಕರೆಯುತ್ತಾಳೆ. ರಾತ್ರಿಯಲ್ಲಿ ಶುಭ್ರವಾದ ದಿನದ ಬೆಳಕಿನಂತಿರುವ ರೋಮಿಯೋ ಬೇಗ ಬರಲಿ, ರಾತ್ರಿಯ ರೆಕ್ಕೆಯ ಮೇಲೆ ಬಿಳಿಯದಾದಂಥ ಹಿಮ ಬಿದ್ದಂತೆ ಬರಲಿ. ತನ್ನ ರೋಮಿಯೋ ತನಗೆ ಸಿಗಬೇಕೆಂದು ಕಾತುರಳಾಗಿದ್ದಾಳೆ. ಆತನ ಪ್ರೀತಿಗಾಗಿ ತಾನು ಮಡಿದರೂ ಆತನನ್ನು ಒಂದು ಧ್ರುವತಾರೆಯಾಗಿ ಮಾರ್ಪಡಿಸಬೇಕೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾಳೆ. ಅಗಣಿತ ತಾರಾಗಣಗಳ ನಡುವೆ ಧ್ರುವತಾರೆಯಾಗಿ ರೋಮಿಯೋ ಕೊಂಗೊಳಿಸಲಿ. ಜೀವನದಲ್ಲಿಯ ಪ್ರೀತಿಯ ಸಮುದ್ರಯಾನಕ್ಕೆ ಚಿರಧ್ರುವತಾರೆಯಾಗಲೆಂದು ಆಶಿಸುತ್ತಾಳೆ. ಪ್ರೇಮಿಗಳಿಗೆ ಆತನು ಶಾಶ್ವತವಾದ ನಕ್ಷತ್ರವಾಗಲಿ. ಲಕ್ಷಾಂತರ ನಕ್ಷತ್ರದ ಗುಂಪಿನಲ್ಲಿ ಕಂಗೊಳಿಸುವ ರೋಮಿಯೋನನ್ನು ನೋಡಿ ಜಗತ್ತಿನ ಜನರೆಲ್ಲ ಪ್ರೀತಿಯಲ್ಲಿ ಮುಳುಗಲಿ. ಆತನ ಸೌಂದರ್ಯವು ಸೂರ್ಯನ ಕಾಂತಿಯನ್ನು ಮೀರಿಸಲಿ. ಜಗತ್ತಿನ ಜನರೆಲ್ಲ ಪ್ರೀತಿಯ ಆರಾಧನೆ ಮಾಡಲಿ ಎಂದು ಜೂಲಿಯಟ್ ಆಶಿಸುತ್ತಾಳೆ. ಇಷ್ಟು ಈ ರೋಮಿಯೋ ಮತ್ತು ಜೂಲಿಯಟ್ ಅಂತಕ್ಕಂಥ ಪಾಠದ ಸಾರಾಂಶ ಇತ್ತು. ಸೊ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಮತ್ತೆ ಸಿಗ್ತೀನಿ ಇದೇ ಪಾಠದ ಪ್ರಶ್ನೆ